ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಪ್ರಗತಿಯ ಹಾದಿಯಲ್ಲಿ ಹಾಸನ ಸರ್ಕಾರಿ ಸೇವೆಗಳ ಸಮರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಹಿಂದ ವರ್ಗಕ್ಕೆ ನನ್ನ ಕೊಡುಗೆ ಏನು ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಳಿದ್ದಾರೆ. ಅಹಿಂದ ವರ್ಗಗಳ ಸಂಘಟನೆಯಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿದ್ದೇನೆ. ಅವರಿಗೆ ಗ್ಯಾರಂಟಿ ಮತ್ತು ಅನೇಕ ಭಾಗ್ಯ ಯೋಜನೆಗಳನ್ನ ಕೊಟ್ಟಿದ್ದೇನೆ. ಕಾರ್ಮಿಕರು, ಬಡವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರ ಸಬಲೀಕರಣಕ್ಕೆ ಗ್ಯಾರಂಟಿ ಸೇರಿ ಅನೇಕ ಯೋಜನೆಗಳಿಂದ ಅನುಕೂಲವಾಗಿದೆ. ಕುಮಾರಸ್ವಾಮಿ ಅವರು ತಾವು ರೈತರ ಕುಟುಂಬದವರು ಅಂತ ಹೇಳಿಕೊಳ್ತಾರೆ. ರೈತ ವರ್ಗಕ್ಕೆ ಅವರ ಕೊಡುಗೆಗಳೇನು ಅಂತ ಪ್ರಶ್ನೆ ಮಾಡಿದ್ರು. ನೀವೇನ್ರಿ ಮಾಡಿದೀರಿ ಅಂತ ಹೇಳಿಲ್ವ ನೀನು? ಮಂಡ್ಯದಲ್ಲಿ ಎಲ್ಲಾರ ಹೇಳಯ್ಯ ಕೇಳಿ. ಅನೇಕ ಸಾರಿ ಬಂದಿದ್ದಾರೆ, ಕೇಳಿದ್ದೀರಾ? ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ. ಅಹಿಂದ ಹೆಸರಲ್ಲಿ 15 ವರ್ಷದಿಂದ ಎಂಜಾಯ್ ಮಾಡಿದ್ದೀರಾ ಅಂತ. ಇದಪ್ಪ, ಅಹಿಂದ ಸಂಘಟನೆ ಮಾಡಿದವ್ ನಾನು. ಅಹಿಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು, ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ? ಬಡವ್ರಿಗಲ್ವಾ? ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ? ಯಾರಿಗೆ ಮಾಡಿರೋದು? ಹೆಣ್ಮಕ್ಳಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಇವರೆಲ್ಲ ಅಹಿಂದ ಅಲ್ವಾ? ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು. ಅವ್ನ ಪ್ರಶ್ನೆ ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು. ಕೇಂದ್ರ ಸಚಿವರಾದ್ರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ? ಅವ್ರದೇನ್ ಕೊಡುಗೆ? ರೈತರ ಮಗ ಅಲ್ವಾ ಇವರು? ರೈತರ ಮಗನ ಮಗ. ಏನು ರೈತರಿಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ? ಸುಮ್ಮನೆ ನೀವು ಏನೋ ಕೇಳ್ಬೇಕು ಅಂತ ಕೇಳ್ತೀರಿಯಲ್ಲ. ಮೇಕೆದಾಟಿಗೆ ಕೊಡಿಸ್ಲಿಲ್ಲ. ಈಗ ನಿನಗೆ ಗೊತ್ತಾ, ಕರ್ನಾಟಕ ಸರ್ಕಾರಕ್ಕೆ ನಾನು ನಿನ್ನೆ ರಿವ್ಯೂ ಮಾಡಿದೆ. ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಅಬಕಾರಿ ಇಲಾಖೆದು ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮ್ಗೆ ಈ ವರ್ಷ ನಷ್ಟ ಆಗೋದು? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ GST ಬದಲಾವಣೆ ಮಾಡ್ಬಿಟ್ಟು ಕಡಿಮೆ ಮಾಡ್ಬಿಟ್ರು. ಯಾರು GST ತಂದವರು? ಯಾರು ತಂದವರು GST ಅಂದ್ರೆ ಗೊತ್ತಾ? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ತಂದವ್ರು ಯಾರು? ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಯಾವಾಗ ಮಾಡಿದ್ರು? 2017ರಿಂದ GST ಟ್ಯಾಕ್ಸ್ ತಗೊಂಡ್ರೆ ಅವ್ರು ಯಾರು? ಅವ್ರೇಲ್ವಾ? ಕಡಿಮೆ ಮಾಡ್ಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯ್ತು ಗೊತ್ತಾ? ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡ್ಬಿಟ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು 12% ಗ್ರೋತ್ ಇತ್ತು. ಈಗ 12% ಇಂದ 3% ಬಂದ್ಬಿಟ್ಟಿದೆ. ಎಕ್ಸೆಪ್ಟ್ ಕೇರಳ, ಮಹಾರಾಷ್ಟ್ರ, ಕರ್ನಾಟಕ ಬಿಟ್ರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್. ಈಗ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ? ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ? ಈಗ ಆಯ್ತಲ್ಲಪ್ಪ, ನಿಮಗೆ ಯಾವ್ದದು ತುಂಗಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ, ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ. 5,000 ಕೋಟಿ ಕೊಡ್ತೀವಿ ಅಂತ. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಯಾವತ್ತಾರು ಮಾತಾಡಿದಾರ? ಪಾರ್ಲಿಮೆಂಟ್ ನಲ್ಲಿ ಬಜೆಟ್ ನಲ್ಲಿ ಹೇಳಿದ್ರು. ಪಾಸ್ ಆಯ್ತು, ಬಜೆಟ್ ಪಾಸ್ ಆಯ್ತು, MP ಗಳೆಲ್ಲ ಪಾಸ್ ಮಾಡಿದ್ರು. ಆಮೇಲೆ ನಮ್ಮ ಬಜೆಟ್ ನಲ್ಲೂ ತೋರಿಸಿದ್ರು. ಬಿಟ್ರೆ ಇವತ್ತವರೆಗೆ ಮಾತಾಡಿದಾರ?
ಕುಮಾರಸ್ವಾಮಿ ಮಂಡ್ಯ ಬಗ್ಗೆ See, what moral right he has? ಮೇಕೆದಾಟು ಕೊಡ್ಸಕ್ಕಾಗ್ಲಿ. ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನ್ ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಇವ್ರು ಯಾವತ್ತೂ ಮಾತಾಡಿರ್ಲಿಲ್ಲ. ಇವತ್ತು ಕೂಡ CWMA ಏನದಕ್ಕೆ ಏನಂತ ಕರೀತಾರೆ? ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತವರೆಗೆ ಪಾಸ್ ಮಾಡಕ್ಕಾಗಿಲ್ಲ. ಯಾರ ಅಧೀನದಲ್ಲಿರೋದು ಅದು? ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, CWCR ಅಧೀನದಲ್ಲಿರೋದು. ಮಂಡ್ಯದವ್ರಿಗೆ ಅನ್ಯಾಯ ಅಲ್ವಾ ಇದು? ಸುಮ್ನೆ ಮಂಡ್ಯ ಕನ್ನೆ ಆಗ್ತಾ ಇದೆ. ಏನು ಕೇಳೋದಿಲ್ಲ, ಮಾಡಲ್ಲ, ಸುಮ್ನೆ ಟೀಕೆ ಮಾಡಕ್ಕೋಸ್ಕರನೇ ಇರೋದು. ಅದಕ್ಕೆ ಹೇಳ್ತು DK ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಟೀಕೆಗಳು ಸತ್ತೋಯ್ತವೆ, ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ. ಸರ್, ಈಗ ನೀವು ಯಾವಾಗಲೂ GST ಇಂದ ಕರ್ನಾಟಕದ ಅನ್ಯಾಯ ಹೇಳ್ತಾನೆ ಬಂದಿದ್ದೀರಿ ಸರ್. GST GST ನಲ್ಲಿ ನಮ್ಗೆ ಈ ವರ್ಷ ಸುಮಾರು 12,000 ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ. GST ನಲ್ಲಿ 12,000 ಕೋಟಿ ನಷ್ಟ ಆಗ್ಬೋದು. ನಾವು 1,20,000 ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಲೆಕ್ಕ ಹಾಕೊಂಡಿದ್ದು, ಅಂದಾಜು ಮಾಡಿದ್ದು. ನಾವು ಈಗ 12,000 ಕೋಟಿ ಅದ್ರಲ್ಲಿ ಕಡಿಮೆ, 88,000 ಕೋಟಿ 9,000 ಕೋಟಿ ತಲುಪೋದ್ರೆ ಕಷ್ಟ ಆಗ್ತದೆ. ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ? ಕರ್ನಾಟಕ ರಾಜ್ಯದಿಂದ MP ಆಗಿರೋದು ಮಂಡ್ಯದಿಂದ. ಸಿದ್ದರಾಮಯ್ಯನವರು ಹಿಂದಕ್ಕೆ ಏನ್ ಮಾಡಿದ್ರು? ಇವನ್ನೆಲ್ಲ ಯಾರು ಮಾಡ್ತಾ ಇರೋರು? ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ ನಲ್ಲಿ? ಯಾವತ್ತಾರು ಪಾರ್ಲಿಮೆಂಟ್ ನಲ್ಲಿ ಒಂದಿನ ಮಾತಾಡಿದಾರ? ಸೊ ಅದರಿಂದ ಇವು ಟೀಕೆ ಮಾಡಕ್ಕೋಸ್ಕರ, ಟೀಕೆಗೋಸ್ಕರ ಅಲ್ಲ, ನಾವು ಏನ್ ಮಾಡಿದೀವಿ ಅಂತ ಹೇಳ್ತೀವಿ. ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು 1,08,135 ಕೋಟಿ ಖರ್ಚು ಮಾಡಿದ್ವಿ. ಬೇಕಾದ್ರೆ ವೆರಿಫೈ ಮಾಡಿ, ಅದನ್ನ ಹೇಳಿದ್ದೀನಿ ನಾನು. ಕೃಷ್ಣ ಬೈರೇಗೌಡರು ಕೂಡ ಹೇಳಿದ್ದಾರೆ, ₹1 ಸೋರಿಕೆ ನೇರವಾಗಿ ಹಾಕ್ಬಿಟ್ಟಿದೀವಿ. ಇಲ್ಲ ಹೇಳಿ, ಸರ್, ಮಹಿಳಾ ಮೀಸಲಾತಿ ಜಾರಿ ಆಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಅದ್ರ ಬಗ್ಗೆ ತಮ್ಮದು ಅಂತ ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗ್ಬೇಕು ಅಂತಕ್ಕಂಥದ್ದು, ಪಾರ್ಲಿಮೆಂಟ್ ನಲ್ಲಿ ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ನಾವು ಮುಂಚೂಣಿಲಿರ್ತಕ್ಕಂಥ. ಅದರಿಂದ ಮಹಿಳಾ ಮೀಸಲಾತಿ ಆಗ್ಬೇಕು. ಅವರು ಮುಂದಕ್ಕೆ ಯಾಕೆ ಹಾಕಿದರು? ಮೀಸಲಾತಿ ಕೊಡ್ಬೇಕು ಅಂತ ಅಂದ್ಮೇಲೆ ಕೊಟ್ಬಿಡ್ಬೇಕು, ತಕ್ಷಣ ಕೊಡಬೇಕು. ಯಾಕೆ ಮುಂದಕ್ಕೆ ಹಾಕಿದ್ರು? 27ಕ್ಕೆ ಕ್ಷೇತ್ರ ವಿಂಗಡಣೆ ಇದೆ. ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅಲ್ಲ ಸರ್, ಅವಾಗ ಅದನ್ನೆಲ್ಲ ಇದು ಮಾಡ್ಬೇಕಲ್ಲ ಸರ್. ಈಗ ಕನಿಷ್ಠ ಪಕ್ಷ 27 ಕೂಡ ಮಾಡಬೇಕು. ಇವ್ರು ಕೇಳ್ತಾವ್ರೆ. ಅಪೋಸಿಷನ್ ಪಾರ್ಟೀಸ್ JDS BJP ಮನವೊಂದು ಮೀಟಿಂಗ್ ಮಾಡಿ ಸಮರ್ಥವಾಗಿ ಕೆಲವು ಸಿದ್ಧತೆಗಳು ಮಾಡ್ಕೊತಾ ಇದ್ದಾರೆ. ನಾವು ಅವಿಶ್ವಾಸ ತರಲಿ, ಅಡ್ಜರ್ಮೆಂಟ್ ಮೋಷನ್ ತರಲಿ, ಯಾವ ಮೋಷನ್ ಬರ್ಲಿ, ನಾವು ಎದುರಿಸ್ಲಿಕ್ಕೆ ತಯಾರಾಗಿದ್ದೀವಿ. ನಮ್ದು ತೆರೆದ ಪುಸ್ತಕ, ಟ್ರಾನ್ಸ್ಪರೆಂಟ್ ಗವರ್ಮೆಂಟ್, ಅದರಿಂದ ಎಲ್ಲನೂ ಎದುರಿಸಲಿಕ್ಕೆ ತಯಾರಾಗಿದೆ. ಎಲಿಫೆಂಟ್ ಮೆನಸ್ ಒಂದು ಹಾಸನದ ಬರ್ನಿಂಗ್ ಪ್ರಾಬ್ಲಮ್ ಸರ್. ಡಿಕೇಡ್ಸ್ ಓಲ್ಡ್ ಪ್ರಾಬ್ಲಮ್ ಎಲಿಫೆಂಟ್ ಮೆನಸ್. ಅದೇ ಅದನ್ನೆಲ್ಲ ಮಾತಾಡ್ಬೇಕು ಅಂತಂದ್ರೆ ಟೈಮ್ ಸಿಕ್ಲಿಲ್ಲ. ಅನಿಮಲ್ ಕಾನ್ಫ್ಲಿಕ್ಟ್ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಅದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವು ಪ್ರಶ್ನೆ ಬಿಜೆಪಿ ಇಲ್ಲ, ಕಾಂಗ್ರೆಸ್ಗೂ ಅಷ್ಟೇ. ಅಂದ್ರೆ ಸಿದ್ದರಾಮಯ್ಯ ಇದ್ದೆ ಇದನ್ನು ಕಾಂಗ್ರೆಸ್ ಇಲ್ಲ ಅಂತ ರಾಜಣ್ಣ ಹೇಳಿ ವಿಶ್ವಾಸ. ರಾಜಣ್ಣ ಹೇಳ್ದಕ್ಕೆ
ಆಗಿದ್ರು ಇಲ್ಲಿಗೆ ಹಾಸನಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡಲ್ಲ. ಈಗ ನೋಡ್ರಿ, ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ ಸರ್, ಬ್ಯಾನರ್ ಕಟ್ಟುವಂತಹ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ ಚಿಕ್ಕಮಗಳೂರಿನಲ್ಲಿ ಬ್ಯಾನರ್ ಕಟ್ಟುವಂತಹ ವಿಚಾರಕ್ಕೆ ಇದ್ರೆ ಕಾನೂನು ರೀತಿ ಕ್ರಮ ತಗೋತೀವಿ. ನಾನು SP ಜೊತೆ ಮಾತಾಡ್ತೀನಿ, ಕೂಡ್ಲೆ SP ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು, ಬೇರೆಯವ್ರು ಹೇಳಿದ್ರು ನನಗೆ ಏರ್ಪೋರ್ಟ್ ನಲ್ಲಿ ಸರ್ ಇದು ನವೆಂಬರ್ ಕ್ರಾಂತಿ ಅಂತದ್ದು ನವೆಂಬರ್ ಕ್ರಾಂತಿ ಆಗೋಯ್ತು. ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್. ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾನು DK ಶಿವಕುಮಾರ್. ಪರ್ವೇಜ್ ಅಹಮದ್, ಹಾಸನ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.